ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ನೋಡಿ, KCET ವಿದ್ಯಾರ್ಥಿಗಳು ಈಗಾಗಲೇ ಸಹ ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದ ಆದ್ಮೇಲೆ ಒಂದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನೀವೇನೆಲ್ಲ ಅಬ್ಸರ್ವ್ ಮಾಡಬೇಕು, ನೀವೇನೊಂದು ಕೆಲಸನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಾನು ಹೇಳುವಂತಹ ಇಷ್ಟು ಟಿಪ್ಸ್ ಅನ್ನ ನೀವು ಫಾಲೋ ಆಗಲೇಬೇಕು. ಯಾಕಂತ ಅಂದ್ರೆ ವೆರಿಫಿಕೇಶನ್ ಸ್ಲಿಪ್ ಏನಿದೆ, ಈ ಒಂದು ವೆರಿಫಿಕೇಶನ್ ಸ್ಲಿಪ್ ನಿಮ್ಮ ಒಂದು ಕೌನ್ಸಿಲಿಂಗ್ ತುಂಬಾ ಮ್ಯಾಟರ್ ಆಗುತ್ತೆ. ಈಗೇನಾದ್ರೂ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನೀವು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ರೆ ಆ ಒಂದು ಪ್ರಾಬ್ಲಮ್ ಅನ್ನ ನೀವು ಈಗಲೇ ಸರಿಪಡಿಸ್ಕೊಳ್ಬೇಕು. ಸೊ ಅದನ್ನ ಯಾವ ರೀತಿ ಎಲ್ಲ ಚೆಕ್ ಮಾಡ್ಕೋಬೇಕು, ಏನೆಲ್ಲ ಕಂಡೀಷನ್ಸ್ ಇದಾವೆ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಪಟ್ಟಂತಹ ಒಂದು ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ ಸ್ಟೂಡೆಂಟ್ಸ್, ಈಗಾಗಲೇ ಎಲ್ಲರೂ ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. KE ವೆಬ್ಸೈಟ್ ಗೆ ಬಂದು ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಡೌನ್ಲೋಡ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನೆನ್ನೆ ಕಮೆಂಟ್ಸ್ ಅನ್ನ ಮಾಡ್ತಿದ್ರು. ಸೊ ಅವ್ರದ್ದು ಈಗ ಒಂದು ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಡೌನ್ಲೋಡ್ ಆದ್ರೆ ಆಗ್ತಿದೆ. ಓಕೆನಾ, ಡೌನ್ಲೋಡ್ ಆಗಿದ್ದ ಆದ್ಮೇಲೆ ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ ನಿಮ್ಗೆ ಈ ರೀತಿ ಆದ್ರೆ ಇರುತ್ತೆ. ಮೊದಲಿಗೆ ನೋಡಿ, ನಿಮ್ಗೆ ಆಪ್ಷನ್ ಎಂಟ್ರಿ CET ನಂಬರ್ ಅಂತ ಕೊಟ್ಟಿರ್ತಾರೆ. ಸೊ ಆ ಒಂದು ಆಪ್ಷನ್ ಎಂಟ್ರಿ CET ನಂಬರ್ ಅನ್ನ ನೀವು ಒಂದತ್ರ ನೋಟ್ ಮಾಡಿ ಇಟ್ಕೊಳ್ಳಿ. ಅಂದ್ರೆ ಈಗ ಏನೊಂದು ಡೌನ್ಲೋಡ್ ಮಾಡ್ಕೋತೀರಾ ವೆರಿಫಿಕೇಶನ್ ಸ್ಲಿಪ್ ಅನ್ನ, ಆ ಒಂದು ವೆರಿಫಿಕೇಶನ್ ಸ್ಲಿಪ್ ಅನ್ನ ನೀವು ಏನ್ ಮಾಡ್ತೀರಾ ಅಂತ ಅಂದ್ರೆ ಕೊನೆವರೆಗೂ ನಿಮ್ಮ ಹತ್ರ ಇಟ್ಕೋಬೇಕಾಗುತ್ತೆ. ಯಾಕಂತ ಅಂದ್ರೆ ಪ್ರತಿ ಸಲಿನೂ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಇದು ನಿಮ್ಗೆ ತುಂಬಾ ಮ್ಯಾಟರ್ ಆಗುತ್ತೆ. ಒಂದು ಇದರಲ್ಲಿರುವಂತಹ ಡೀಟೇಲ್ಸ್, ಆಪ್ಷನ್ ಎಂಟ್ರಿ CET ನಂಬರ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಒಂದು ಆಪ್ಷನ್ ಎಂಟ್ರಿ ಪೇಜ್ಗೆ ಹೋಗೋದಕ್ಕೆ ಕೊಟ್ಟಿರುವಂತಹ QR ಕೋಡ್, ಏನ್ QR ಕೋಡ್ ಅನ್ನ ಕೊಟ್ಟಿದ್ದಾರೆ ಆ ಒಂದು QR ಕೋಡ್ ಅನ್ನು ಇಟ್ಕೋಬೇಕಾಗುತ್ತೆ. ಜೊತೆಗೆ ಸಾಕಷ್ಟು ಸ್ಟೂಡೆಂಟ್ಸ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ಕೇಳ್ತಿದ್ದಾರೆ. ನೋಡಿ, ಇದುವರೆಗೂ ಲಾಸ್ಟ್ ಡೇಟ್ ಅನ್ನ ಇನ್ನೂ ಸಹ ಡಿಕ್ಲೇರ್ ಆದ್ರೆ ಮಾಡಿಲ್ಲ KE ಕಡೆಯಿಂದ. ಇದಕ್ಕೆ ಲಾಸ್ಟ್ ಡೇಟ್ ಸಹ ಇರೋದಿಲ್ಲ. ಬಟ್ ನೀವು ಎಲ್ಲಿಯ ತನಕ ಡೌನ್ಲೋಡ್ ಮಾಡ್ಕೋಬಹುದು ಅಂತ ಅಂದ್ರೆ ನಿಮ್ಮ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋವರೆಗೂ ನೀವು ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ ಅನ್ನ ಆದ್ರೆ ಡೌನ್ಲೋಡ್ ಆದ್ರೆ ಮಾಡ್ಕೋಬಹುದು. ಓಕೆನಾ, ಮೊದಲಿಗೆ ಏನ್ ನೋಡ್ಕೋತೀರಾ, ಆಪ್ಷನ್ ಎಂಟ್ರಿ CET ನಂಬರ್ ಬಂದಿರುತ್ತೆ. ಜೊತೆಗೆ ಕ್ಯಾಂಡಿಡೇಟ್ ಡೀಟೇಲ್ಸ್. ಓಕೆನಾ, ಕ್ಯಾಂಡಿಡೇಟ್ ಡೀಟೇಲ್ಸ್ ನ ಒಂದ್ಸು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಒಂದು ಡೀಟೇಲ್ಸ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಇಂಪಾರ್ಟೆಂಟ್ ಇರುವಂತದ್ದು ರಿಸರ್ವೇಶನ್ ವೆರಿಫೈಡ್ ಡೀಟೇಲ್ಸ್. ಇಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಹೇಳ್ತಿರುವಂತದ್ದು ನನ್ನ ಒಂದು ಕ್ಯಾಟಗರಿ ಮೆನ್ಷನ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇಂಥ ಸ್ಟೂಡೆಂಟ್ಸ್ ಏನ್ ಮಾಡ್ತೀರಾ ಅಂತಂದ್ರೆ, ಯಾರಿಗಾದ್ರೆ ನಿಮ್ಮ ಒಂದು ಕ್ಯಾಸ್ಟ್ ನೇಮ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಕ್ಯಾಟಗರಿ ಬಂದಿಲ್ವೋ ಅಂತ ಸ್ಟೂಡೆಂಟ್ಸ್ ಇನ್ನೊಂದ್ಸಲಿ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಟ್ರೈ ಮಾಡಿ. ಓಕೆ, ಅವಾಗ ಏನಾದ್ರು ಡೀಟೇಲ್ಸ್ ಕರೆಕ್ಟ್ ಬರುತ್ತಾ ಅಂತ ಹೇಳ್ಬಿಟ್ಟು. ಜೊತೆಗೆ ಇನ್ಕಮ್ ಆಗಿರ್ಬೋದು, SNQ ಕೋಟಾಗೆ ಎಲಿಜಿಬಲ್ ಇದ್ದೀರಾ, ಕನ್ನಡ ಮೀಡಿಯಂ ಕೋಟಾ ನೀವು ಕ್ಲೈಮ್ ಮಾಡಿದಿರಾ, ರೂರಲ್ ಕೋಟಾ ಕ್ಲೈಮ್ ಮಾಡಿದಿರಾ, ಹೈದರಾಬಾದ್ ಕರ್ನಾಟಕ ಇಲ್ಲಿರುವಂತಹ ಯಾವಾದ್ರೂ ಒಂದು ರಿಸರ್ವೇಶನ್ ನೀವು ಕ್ಲೈಮ್ ಮಾಡಿದಿರಾ ಇಲ್ವಾ ಅಂತ ನೋಡ್ಕೊಳ್ಳಿ. ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನೀವು ಕ್ಲೈಮ್ ಮಾಡಿದಿರಾ. ಜೊತೆಗೆ ನೀವು ನಿಮ್ಮ ಒಂದು ರೆಸ್ಪೆಕ್ಟಿವ್ PU ಕಾಲೇಜಸ್ಗೆ ಹೋಗಿ ಕ್ಲಾಸ್ A ವಿದ್ಯಾರ್ಥಿಗಳು, ಈಗ ನಂದು ರೂರಲ್ ಕೋಟಾ ಹೋಗಿ ನಾನು ಕ್ಲೈಮ್ ಮಾಡಿದೀನಿ ಅನ್ನೋಂಥ ಸ್ಟೂಡೆಂಟ್ಸ್ ಫಸ್ಟ್ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಬಂದಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು. ನೀವು ಕ್ಲೈಮ್ ಮಾಡಿನೂ ಸಹ ನಿಮ್ದು ಒಂದು ರಿಸರ್ವೇಶನ್ ಆಗಿರ್ಬೋದು, ಅಥವಾ ನೀವೇನೊಂದು ಕೋಟಾ ಕ್ಲೈಮ್ ಮಾಡಿದ್ರೆ ಆ ಒಂದು ಕೋಟಾ ಏನಾದ್ರು ಕ್ಲೈಮ್ ಆಗಿಲ್ಲ ಅಂತ ಅಂದ್ರೆ ಇದಕ್ಕೆ KE ಕಡೆಯಿಂದಾನೇ ಒಂದು ಉತ್ತರ ಆದ್ರೆ ಸಿಕ್ಕಿದೆ. ಈಗಾಗಲೇ KE ಅವರು ಟ್ವೀಟ್ ಮೂಲಕ ಮಾಡಿ ತಿಳಿಸ್ಕೊಟ್ಟಿದ್ದಾರೆ. ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಏನಾದ್ರೂ ನಿಮ್ಮ ಒಂದು ರಿಸರ್ವೇಶನ್ ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿದ್ರೆ, ಇಲ್ಲ ಅಂತ ಅಂದ್ರೆ ಇಲ್ಲಿ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಆದ್ರೆ ಮಾಡಬಹುದು, ಕೆಲವರು ತಮ್ಮ ಅರ್ಜಿಗಳಲ್ಲಿ ಕ್ಲೇಮ್ಗಳನ್ನು ತಪ್ಪಾಗಿ ಮಾಡಿಕೊಂಡಿದ್ದಾರೆ, ಅಂತಹವರಿಗೆ ಸರಿ ಮಾಡಿಕೊಳ್ಳಲು ಅವಕಾಶ ನೀಡಲಾಗುತ್ತದೆ ಅಂತ ಹೇಳಿದರೆ. ಸೊ ಈಗ ಯಾರ್ದೆಲ್ಲ ಒಂದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಿಮ್ದು ಒಂದು ರೂರಲ್ ಕೋಟಾ ಆಗಿರ್ಬೋದು ಅಥವಾ ಬೇರೆ ಕೋಟಾ ಕ್ಲೈಮ್ ಆಗಿಲ್ವೋ, ಏನಾದ್ರೂ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಿಮ್ದು ನೀವು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ರೆ ನೀವು KEಗೆ ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು. ಅದು ಯಾವ ರೀತಿ ಅಂತ ಅಂದ್ರೆ ಶೀಘ್ರದಲ್ಲೇ ಯಾವಾಗ ಏನು ಅಂತ ಹೇಳ್ಬಿಟ್ಟು ಒಂದು ನೋಟಿಫಿಕೇಶನ್ ಅನ್ನ ಕೊಡ್ತಾರೆ. ಜೊತೆಗೆ ನೀವು ಸ್ಲಾಟ್ ಅನ್ನ ಬುಕ್ ಮಾಡ್ಕೋಬೇಕಾಗುತ್ತೆ. ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದ ಆದ್ಮೇಲೆ ಈಗ KE ವೆಬ್ಸೈಟ್ ಅಲ್ಲಿ ನೆಕ್ಸ್ಟ್ ಲಿಂಕ್ಸ್ ಅನ್ನ ಕೊಡ್ತಾರೆ. ಆ ಸ್ಲಾಟ್ ಬುಕ್ ಮಾಡ್ಕೊಂಡು ನೆಕ್ಸ್ಟ್ ನೀವು KE ಆಫೀಸ್ಗೆ ವಿಸಿಟ್ ಮಾಡ್ಬೇಕಾಗುತ್ತೆ. ಓಕೆನಾ, ಯಾರ್ದಾದ್ರೆ ನಂದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಡೀಟೇಲ್ಸ್ ಕರೆಕ್ಟ್ ಆಗಿ ಬಂದಿಲ್ಲ ಅಂತ ಹೇಳ್ತಿದ್ರು ಅಂತ ಸ್ಟೂಡೆಂಟ್ಸ್. ಸೊ ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಕ್ಕೆ ಒಂದು ಸೂಕ್ತ ದಿನಾಂಕವನ್ನ ಕೊಡ್ತೀವಿ. ಜೊತೆಗೆ ಒಂದು ಸ್ಲಾಟ್ ಅನ್ನ ಬುಕ್ ಮಾಡ್ಕೊಂಡು KE ಆಫೀಸ್ಗೆ ವಿಸಿಟ್ ಮಾಡಿ ನಿಮ್ಮ ಒಂದು ಪ್ರಾಬ್ಲಮ್ ಅನ್ನ ನೀವು ಸರಿಪಡಿಸ್ಕೋಬಹುದು ಅಂತ ಹೇಳ್ಬಿಟ್ಟು KE ಕಡೆಯಿಂದಾನೆ ಒಂದು ಟ್ವೀಟ್ ಆದ್ರೆ ಸಿಕ್ಕಿರುವಂತದ್ದು ನೀವು ಕ್ಲಿಯರ್ ಆಗಿ ಆದ್ರೆ ಅಬ್ಸರ್ವ್ ಮಾಡಬಹುದು. ಜೊತೆಗೆ ನೀವೇನ್ ನೋಡ್ಕೋತೀರಾ ಅಂತ ಅಂದ್ರೆ ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನೀವು ನೋಡಿ, ಇಲ್ಲಿ ನೀವು ಫಸ್ಟ್ ನಿಮ್ಮ ಒಂದು ಸೆಕೆಂಡ್ PUC ಮಾರ್ಕ್ಸ್ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಒನ್ಸ್ ಕ್ರಾಸ್ ಚೆಕ್ ಆದ್ರೆ ಮಾಡ್ಕೊಳ್ಳಿ. ಜೊತೆಗೆ ಇಲ್ಲಿ ರ್ಯಾಂಕ್ಸ್ ಏನ್ ಬಂದಿದೆ, ಈ ಒಂದು ರ್ಯಾಂಕ್ಸ್ ತುಂಬಾನೇ ಮ್ಯಾಟರ್ ಆಗುತ್ತೆ. ನೀವು ರಿಸಲ್ಟ್ ಅನ್ನ ಚೆಕ್ ಮಾಡಿದಾಗ ಬಂದಿರುವಂತಹ ರ್ಯಾಂಕು ಜೊತೆಗೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಇರುವಂತಹ ರ್ಯಾಂಕು ಕರೆಕ್ಟ್ ಆಗಿದೆಯಾ, ಏನಾದ್ರೂ ಮಿಸ್ಟೇಕ್ ಆಗಿದೆಯಾ, ಏನಾದ್ರೂ ವೇರಿಯೇಷನ್ ಆಗಿದೆಯಾ. ಸೊ ಇಷ್ಟುನು ಸಹ ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ನೀಟಾಗಿ ನೋಡ್ಕೋಬೇಕಾಗುತ್ತೆ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ನಂದು ಇಂಜಿನಿಯರಿಂಗ್ ರ್ಯಾಂಕಿಂಗ್ ಬಂದಿಲ್ಲ, ನರ್ಸಿಂಗ್ ರ್ಯಾಂಕಿಂಗ್ ಬಂದಿಲ್ಲ, ನಾನು ನರ್ಸಿಂಗ್ ಕಾಲೇಜಸ್ ಅನ್ನ ಆಡ್ ಮಾಡ್ಬೇಕು ಅಂತ ಅನ್ಕೋತಿದ್ದೀನಿ ಅನ್ನೋಂಥ ಸ್ಟೂಡೆಂಟ್ಸ್, ನಿಮ್ದು ರಿಸಲ್ಟ್ ಅಲ್ಲಿ ರ್ಯಾಂಕಿಂಗ್ ಕರೆಕ್ಟ್ ಆಗಿ ಬಂದಿದೆ, ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ರ್ಯಾಂಕಿಂಗ್ ಕರೆಕ್ಟ್ ಆಗಿ ಬಂದಿಲ್ಲ ಅಂತ ಅಂದ್ರೆ ಈಗ ನೆಕ್ಸ್ಟ್ KE ಅವರು ಕೊಡುವಂತ ಒಂದು ಅವಕಾಶವನ್ನ ನೀವು ನೋಡ್ಕೊಂಡು ಹೋಗಿ KE ಆಫೀಸ್ಗೆ ವಿಸಿಟ್ ಮಾಡಿ ನಿಮ್ಮ ಒಂದು ಪ್ರಾಬ್ಲಮ್ ಅನ್ನ ಸರಿಪಡಿಸ್ಕೊಳ್ಳಿ. ಯಾಕಂತ ಅಂದ್ರೆ ಕೌನ್ಸಿಲಿಂಗ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನೆಲ್ಲ ಡೀಟೇಲ್ಸ್ ಕೊಟ್ಟಿರುತ್ತೆ, ಏನೆಲ್ಲ ಕೋಟಾ ಕ್ಲೈಮ್ ಆಗಿರುತ್ತೆ, ಇಷ್ಟು ಮಾತ್ರನೇ ಕನ್ಸಿಡರ್ ಮಾಡುವಂತದ್ದು. ಸೊ ಓಕೆನಾ, ಇದೊಂದು ನಿಮಗೆ ಚೆನ್ನಾಗಿ ನೆನಪಿರಬೇಕು. ಒಂದು ರ್ಯಾಂಕ್ಸ್ ಆಗಿರ್ಬೋದು, ಇಲ್ಲ ಅಂತ ಅಂದ್ರೆ ನಿಮ್ಮ ಒಂದು ರಿಸರ್ವೇಶನ್ ವೆರಿಫೈಡ್ ಡೀಟೇಲ್ಸ್ ಆಗಿರ್ಬೋದು, ವೆರಿಫೈ ಆಗಿದೆಯಾ ಇಲ್ವಾ, ನಾನು ಒಂದು ಕ್ಲೈಮ್ ಮಾಡಿದ್ದೀನಿ ಆದ್ರೂ ಸಹ ಎಸ್ ಅಂತ ಬಂದಿಲ್ಲ ಅನ್ನೋಂಥ ಸ್ಟೂಡೆಂಟ್ಸ್ ದಯವಿಟ್ಟು ನೆಕ್ಸ್ಟ್ ಒಂದು KE ಅವರು ಟೈಮ್ ಅನ್ನ ಕೊಟ್ಟಾಗ ಸ್ಲಾಟ್ ಅನ್ನ ಬುಕ್ ಮಾಡ್ಕೊಂಡು KE ಆಫೀಸ್ಗೆ ವಿಸಿಟ್ ಮಾಡಿ. ಯಾಕಂತ ಅಂದ್ರೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನೆಲ್ಲ ನಿಮ್ಮ ಒಂದು ಡೀಟೇಲ್ಸ್ ಇರುತ್ತೋ ಇದೇ ಒಂದು ಡೀಟೇಲ್ಸ್ ನಿಮ್ಗೆ ಕೌನ್ಸಿಲಿಂಗ್ ಆದ್ರೆ ಕನ್ಸಿಡರ್ ಆಗುವಂತದ್ದು. ಓಕೆನಾ, ಸೊ ನೀವು
ಫೈನಲಿ ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಇರುವಂತಹ ಎಲ್ಲಾ ಡೀಟೇಲ್ಸ್ ಅನ್ನ ಮತ್ತೊಂದ್ಸಲಿ ಚೆಕ್ ಮಾಡ್ಕೋಬೇಕು. ಪ್ರತಿಯೊಂದು ಡೀಟೇಲ್ಸ್ ಕರೆಕ್ಟ್ ಆಗಿ ಬಂದಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದ್ರೆ ಏನನ್ನು ಸಹ ಮಾಡೋ ಅವಶ್ಯಕತೆ ಇಲ್ಲ. ಮುಂದೆ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಬಹುದು. ಏನಾದ್ರೂ ರ್ಯಾಂಕ್ಸ್ ವೇರಿಯೇಷನ್ ಆಗಿದೆ, ಮಾರ್ಕ್ಸ್ ವೇರಿಯೇಷನ್ ಆಗಿದೆ, ನಂದು ಕೋಟಾ ಕ್ಲೈಮ್ ಆಗಿಲ್ಲ ಅನ್ನೋಂತ ಸ್ಟೂಡೆಂಟ್ಸ್ ನೀವು ಕೆ ಆಫೀಸ್ಗೆ ಹೋಗಿ ನೆಕ್ಸ್ಟ್ ಒಂದು ಇದನ್ನ ನೀವು ಸರಿ ಮಾಡಿಸ್ಕೋಬೇಕಾಗುತ್ತೆ. ಓಕೆನಾ? ಸೊ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಅನ್ನ ಕೊಡ್ತೀನಿ. ಕೆ ಕಡೆಯಿಂದ ಅತಿ ಶೀಘ್ರದಲ್ಲೇ ಹೇಳ್ತಾರೆ. ಸೊ ಆಗ ನಾನು ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಓಕೆನಾ? ಬೇರೆ ಕೌನ್ಸಿಲಿಂಗ್ ರಿಲೇಟೆಡ್ ಇಲ್ಲ ಅಂತಂದ್ರೆ ಏನಾದ್ರೂ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ರೆ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡೋ ಟೈಮಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ಸಪರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿಮಾ ಸ್ಟಾರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.